ಚಂದ್ರಪ್ಪನು ತನ್ನ ಮನೆ ಮುಂದೆ ನಿಂತಿರ್ತಾನೆ. ಆಗ ರಾಮಣ್ಣನ ನೋಡಿ, ಏ ರಾಮಣ್ಣ, ಎಲ್ಲಿ ಹೊಂಟಿದ್ಯಾ, ಬಾರೋ ಇಲ್ಲಿ ಅಂತ ಕರೀತಾನೆ. ಆಗ ರಾಮಣ್ಣ ಅವ್ರ ಹತ್ರ ಬಂದು, ಅದು ಚಂದ್ರಪ್ಪನವರೇ, ಇಡೀ ಊರ ಜನ ಎಲ್ಲ ಹೊರಟಿದ್ದಾರೆ. ಊರಿಗೆ ಹೊಸ ಋಷಿಮುನಿಗಳು ಬಂದಿದ್ದಾರಂತೆ, ಮಹಾಜ್ಞಾನಿಯಂತೆ. ಏನೇ ವರ ಕೇಳ್ಕೊಂಡ್ರೂ ಕೊಡ್ತಾರಂತೆ, ಅದು ನಿಜ ಆಗುತ್ತಂತೆ. ಪಕ್ಕದೂರವರು ಎಲ್ಲ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಊರಿನ ಜನ ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೋತಿದ್ದಾರೆ. ಅದಕ್ಕೆ ನಾನು ಹೊರಟಿದ್ದೀನಿ ಹಾಗಂತ ರಾಮಣ್ಣ ಹೇಳ್ತಾನೆ. ಇದನ್ನು ಕೇಳಿ ಚಂದ್ರಪ್ಪ ಯೋಚನೆ ಮಾಡ್ತಾನೆ. ವರ ಕೊಡ್ತಾರೆ ಅಂದರೆ ನಾನು ಏನಾದರೂ ಕೇಳ್ಬೋದಲ್ಲ ಅಂತ ಮೊದಲೇ ಆಶೆ ಹುಡುಕ ಈ ಚಂದ್ರಪ್ಪ. ಅದಕ್ಕೆ ಅವನು ಯೋಚನೆ ಮಾಡಿ, ನೀನು ಮುಂದೆ ಹೋಗು ರಾಮಣ್ಣ, ನಾ ಆಮೇಲೆ ಬರ್ತೀನಿ ಅಂತ ರಾಮಣ್ಣನ ಕಳಿಸ್ತಾನೆ. ಆಯಿತು ಚಂದ್ರಪ್ಪನವರೇ, ನಾ ಹೋಗ್ತೀನಿ ಅಂತ ಅವನು ಹೋಗ್ತಾನೆ. ಅವನು ಋಷಿಮುನಿಗಳ ಹತ್ರ ಬರ್ತಾನೆ. ಇಡೀ ಊರಿನ ಜನ ಎಲ್ಲ ಋಷಿಮುನಿಗಳ ಹತ್ರ ಬಂದು ಆಶೀರ್ವಾದ ತಗೊಂಡು ಅವ್ರಿಗೆ ಏನು ವರ ಬೇಕೋ ಅದನ್ನು ತಗೊಂಡು ಹೋಗ್ತಿರ್ತಾರೆ. ಇದೇ ಸಮಯದಲ್ಲಿ ಚಂದ್ರಪ್ಪನು ಅಲ್ಲಿಗೆ ಬರ್ತಾನೆ. ಋಷಿಮುನಿಗಳನ್ನು ನೋಡಿ ನಮಸ್ಕಾರ ಅಂತಾನೆ. ಋಷಿಮುನಿಗಳು ನಮಸ್ಕಾರಪ್ಪ ಬಾ ಅಂತಾರೆ. ಆಗ ಚಂದ್ರಪ್ಪ ಹೇಳ್ತಾನೆ, ಋಷಿಮುನಿಗಳೇ, ಈ ದೊಡ್ಡ ಜ್ಞಾನಿಯಂತೆ, ಏನೇವರೇ ಕೇಳಿದ್ರು ಕೊಡ್ತೀರಂತೆ ಅಂತ ಅಂತಾನೆ. ಆಗ ಋಷಿಮುನಿಗಳು, ಹೌದು, ಆದರೆ ನಿನ್ನ ಹತ್ರ ಎಲ್ಲ ಇದೆಯಲ್ಲ, ಏನು ಬೇಕು ನಿನಗೆ ಅಷ್ಟಕ್ಕೂ? ನನ್ನ ಹತ್ರನ ಏನಿದೆ? ನನ್ನ ಹತ್ರ ಇದ್ದಿದ್ದು ಯಾವುದಕ್ಕೂ ಸಾಲಲ್ಲ, ಅದಕ್ಕೆ ನನಗೆ ಇನ್ನೂ ಬೇಕು. ನೀವು ವರ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಋಷಿಮುನಿಗಳು, ಅತಿ ಆಸೆ ಪಡ್ತಿದೆಯಲ್ಲ, ನಿನ್ನ ಹತ್ರ ಅಷ್ಟಕ್ಕೂ ಜೀವನಕ್ಕಾಗುವಷ್ಟಿದೆಯಲ್ಲ, ಮತ್ತ್ಯಾಕೆ ಬೇಕು? ಅದು ಜೀವನಕ್ಕಾಗಲ್ಲ, ಇನ್ನೂ ಬೇಕು ನನಗೆ ಅಂತಾನೆ. ಹಾಗಾದರೆ ನಿನಗೇನು ಬೇಕು ಕೇಳ್ಕೊ ಅಂತಾನೆ. ನನಗ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ, ನನ್ನ ಕೈಯಿಂದ ಯಾವ ವಸ್ತುನ ಯಾವುದನ್ನು ಮುಡ್ತೀನೋ ಅದು ಚಿನ್ನವಾಗಬೇಕು, ಹಾಗಂತ ವರ ಕೊಡಿ ಋಷಿಮುನಿಗಳೇ ಅಂತ ಕೇಳ್ತಾನೆ. ಆಗ ಋಷಿಮುನಿಗಳು ಚಂದ್ರಪ್ಪನಿಗೆ, ಮತ್ತೊಂದು ಸಲ ಯೋಚನೆ ಮಾಡು, ಆಮೇಲೆ ಪರದಾಡಬೇಡ ಅಂತ ಹೇಳ್ತಾರೆ. ಇದರಲ್ಲಿ ಯೋಚನೆ ಮಾಡೋದೇನಿದೆ, ನೀವು ನನಗೆ ವರ ಕೊಡಿ ಅಷ್ಟೇ ಅಂತ ಕೇಳ್ತಾನೆ. ಆಗ ಋಷಿಮುನಿಗಳು ವರ ಕೊಡ್ತಾರೆ. ತಥಾಸ್ತು, ನಿನ್ನ ಆಸೆಯಂತೆ ಆಗಲಿ ಅಂತ. ಆಗ ಚಂದ್ರಪ್ಪ ಋಷಿಮುನಿಗಳಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೋಗ್ತಾನೆ. ಹೋಗುವಾಗ ಓಡೋಡಿ ಹೋಗ್ತಾನೆ. ಅಲ್ಲಿಂದ ಸೀದಾ ಮನೆಗೆ ಬಂದು ಒಂದು ಕೋಣೆಯೊಳಗೆ ಹೋಗ್ತಾನೆ. ಕೋಣೆಯೊಳಗೆ ಹೋಗ್ತಾ ಋಷಿಮುನಿಗಳು ಕೊಟ್ಟ ವರವನ್ನು ಯೋಚನೆ ಮಾಡ್ತಾ ಹೋಗಿ ಒಂದು ಟೇಬಲ್ ಪಕ್ಕ ನಿಂತ್ಕೋತಾನೆ. ಆ ಟೇಬಲ್ ಮೇಲಿರೋ ವಸ್ತುನ ಮುಟ್ತಾನೆ. ಅದು ಚಿನ್ನವಾಗಿಬಿಡುತ್ತೆ. ಆವಾಗ ಆಶ್ಚರ್ಯಗೊಂಡು ಮತ್ತೊಂದು ಬೀರುನ ಮುಟ್ತಾನೆ. ಆ ಬೀರು ಹತ್ರ ಹೋಗಿ ಅದನ್ನು ಮುಟ್ತಾನೆ. ಮುಟ್ಟಿದ ಕೂಡಲೇ ಅದು ಚಿನ್ನವಾಗಿ ಬದಲಾಗುತ್ತೆ. ಇದನ್ನು ನೋಡಿ ಆಶ್ಚರ್ಯಗೊಂಡು ಮತ್ತೊಂದು ವಸ್ತುನ ಮುಟ್ತಾನೆ. ಅದು ಕೂಡ ಚಿನ್ನ ಆಗುತ್ತೆ. ಹೀಗೆ ನೋಡ್ತಾ ನೋಡ್ತಾ ರೂಮಲ್ಲಿರೋ ವಸ್ತುನ ಚಿನ್ನ ಮಾಡಿಬಿಡ್ತಾನೆ. ಹೀಗೆ ಮಾಡ್ತಾ ಅವನಿಗೆ ತುಂಬ ಹೊಟ್ಟೆ ಹಸಿವಾಗುತ್ತೆ. ಹೊಟ್ಟೆ ಹಸಿವಾದರೂ ಇನ್ನೂ ವಸ್ತುಗಳನ್ನು ಚಿನ್ನ ಮಾಡ್ತಾನೆ ಇರ್ತಾನೆ. ಇದಾದಮೇಲೆ ತುಂಬ ಹೊಟ್ಟೆ ಹಸಿವಾಗಿ ಅಡುಗೆ ಮನೆಗೆ ಹೋಗಿ ಅವನ ಹೆಂಡತಿ ಹತ್ರ, ನಂಗೆ ಹೊಟ್ಟೆ ಹಸಿವಾಗ್ತಿದೆ, ಊಟ ಕೊಡು ಅಂತ ಹೋಗ್ತಾನೆ. ಆಗ ಅವನ ಹೆಂಡತಿ ಸರಿ ಆಯಿತು ಅಂತ ಊಟಕ್ಕೆ ಬಡಿಸೋಕೆ ಹೋಗ್ತಾಳೆ. ಊಟ ಬಡಿಸ್ತಾ ಕುಂತಿರ್ತಾಳೆ. ಚಂದ್ರಪ್ಪ ಮಾತ್ರ ಬಂಗಾರ ಚಿನ್ನ ಆಗಿದ್ದ ವಸ್ತುಗಳನ್ನ ಯೋಚನೆ ಮಾಡ್ತಾ ಕುಂತಿರ್ತಾನೆ. ಹಾಗೆ ಅವನ ಹೆಂಡತಿ ಊಟಕ್ಕೆ ಬಡಿಸ್ತಾಳೆ. ಆ ಚಂದ್ರಪ್ಪ ಊಟ ಮಾಡಬೇಕು ಅಂತ ತಟ್ಟೆಗೆ ಕೈ ಹಾಕ್ತಾನೆ. ಕೈ ಹಾಕಿದ ಕೂಡಲೇ ಅನ್ನನೂ ಚಿನ್ನ ಆಗಿಬಿಡುತ್ತೆ. ಅದೇ ಟೈಮ್ಗೆ ಇದೇನಾಯಿತು ಅಂತ ಅವ್ನ ಹೆಂಡತಿ ಕೈ ಇಡೋ ಅಷ್ಟರಲ್ಲಿ ಅವ್ನ ಹೆಂಡತಿನೂ ಮುಟ್ಬಿಡ್ತಾನೆ. ಅವನ ಹೆಂಡತಿನೂ ಚಿನ್ನ ಆಗಿಬಿಡ್ತಾಳೆ. ಇದೇನಾಯ್ತಪ್ಪ ಅಂತ ಚಂದ್ರಪ್ಪ ಯೋಚನೆ ಮಾಡ್ತಾನೆ. ಆಗ ಗೊತ್ತಾಗತ್ತೆ ಋಷಿಮುನಿಗಳು ಹೇಳಿದ್ದು ನಿಜ ಅಂತ. ಆಗ ಮನೆಯಿಂದ ಓಡ್ತಾನೆ. ಋಷಿಮುನಿಗಳ ಹತ್ರ ಬಂದು ಸೀದಾ ಅವ್ರ ಕಾಲಿಗೆ ಬೀಳ್ತಾನೆ. ತಪ್ಪಾಯಿತು ನಂದು ಅಂತ. ಆಗ ಋಷಿಮುನಿಗಳು, ಎದ್ದೇಳು, ಯಾಕೆ ಚಿನ್ನ ಸಾಕಾಗಿಲ್ವಾ, ಇನ್ನೂ ಬೇಕಾ ಅಂತ ಕೇಳ್ತಾನೆ. ಆಗ ಚಂದ್ರಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ತಪ್ಪು ಮಾಡಿದೆ, ನಿಮ್ಮ ಹತ್ರ ವರ ಕೇಳಬಾರ್ದಾಗಿತ್ತು, ಕೇಳಿ ತಪ್ಪು ಮಾಡಿದೆ, ಅತಿ ಆಸೆ ಪಟ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾನೆ. ಆಗ ಋಷಿಮುನಿಗಳು, ನಿನ್ನ ತಪ್ಪಿನ ಆರೋ ಆಗಿದೆ, ಹೋಗು, ನಿನ್ನ ಮೊದಲಿನ ರೀತಿ ಜೀವನ ಮಾಡು ಅಂತ ಕಳಿಸ್ತಾನೆ. ಆಗ ಚಂದ್ರಪ್ಪ ಅಲ್ಲಿಂದ ನಿಧಾನವಾಗಿ ಮನೆಗೆ ಹೋಗ್ತಾನೆ. ಮನೆಗೆ ಬಂದು ಮನೆಯೊಳಗೆ ನೋಡಿದಾಗ ಎಲ್ಲ ಮೊದಲನೇ ರೀತಿಯೇ ಆಗಿರುತ್ತೆ. ಆಗ ಸಂತೋಷದಿಂದ ಚಂದ್ರಪ್ಪ ಎಲ್ಲ ಒಳ್ಳೆಯದಾಯಿತು ಅಂದು
ಅಡುಗೆ ಮನೆಗೆ ಹೋಗಿ ನೆಮ್ಮದಿಯಾಗಿ ಊಟ ಮಾಡ್ತಾನೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ